ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಗುಡ್ ಮಾರ್ನಿಂಗ್. ಇದು ಸಾಟರ್ಡೆ ವ್ಲಾಗ್ ಆಗಿರುತ್ತೆ. ಅವತ್ತು ಅಪ್ಲೋಡ್ ಮಾಡ್ಲಿಕ್ಕಾಗಲಿಲ್ಲ ಅಂತ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾಳೆ ಮಹಾಶಿವರಾತ್ರಿ ಇತ್ತಲ್ವ, ಹಾಗಾಗಿ ನಾನೇನು ಎಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಬೇಕಿತ್ತು. ವೀಕೆಂಡ್ ಇತ್ತು, ತುಂಬ ಟೈಮು ಇರುತ್ತೆ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ದೇವರನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ದೇವರ ಕೋಣೆನೂ ಕ್ಲೀನ್ ಮಾಡಬೇಕಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಯಾಕೆಂದರೆ ನಾಳೆ ಮಹಾಶಿವರಾತ್ರಿ ಆಗಿರೋದ್ರಿಂದ ಯಾವುದೂ ಕೆಲಸ ಆಗಲ್ಲ ಅಂಥೇಳಿ ಇವತ್ತೇನೆ ನಾನು ನಿನ್ನಿನ ದಿನಾನೇ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡಿಕೊಂಡೆ. ಹಾಗೆ ನಾನಿಲ್ಲಿ ಚನ್ನಗಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಇದೂ ಬೇಳೆ ಸಾಂಬಾರು ಥರನೇ ಇರುತ್ತೆ. ಸ್ವಲ್ಪ ಇದು ನೀರಿನ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಲ್ಲ ಅಂತ ಒಂದು ಸ್ವಲ್ಪ ಹಿಟ್ಟು ಮಾತ್ರ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡಬೇಕು. ಇಲ್ಲಾಂದರೆ ನೀವು ಯಾವ ಥರ ಡೈಲಿ ಬೇಳೆ ಸಾಂಬಾರು ಮಾಡ್ತೀರಲ್ಲ ಅದೇ ಥರ ಮಾಡಬೇಕು. ಬಟ್ ಸಖತ್ ಟೇಸ್ಟಿಯಾಗಿರುತ್ತೆ. ಜೋಳದ ರೊಟ್ಟಿ ಜೊತೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಚಪಾತಿಗಿಂತನೂ. ಹಾಗಾಗಿ ನಾವು ಜೋಳದ ರೊಟ್ಟಿನೇ ಮಾಡ್ತಾಯಿದ್ದೆ ಅಂತ ಅದ್ರ ಜೊತೆ ನಾನು ಇದು ಸಾಂಬಾರನ್ನ ಮಾಡಿಕೊಂಡೆ. ಸಾಂಬಾರು ಚೆನ್ನಾಗಾಯಿತು. ಇದು ಊಟ ಎಲ್ಲ ಆದಮೇಲೆ ನಮಗೆ ಕೆಲವೊಂದು ಪ್ಲ್ಯಾನ್ಸ್ ಇತ್ತು. ಅಂದರೆ ಹೊರಗಡೆ ಹೋಗಿ ವೆಜಿಟೇಬಲು, ಫ್ರೂಟ್ಸು ಎಲ್ಲ ತರಬೇಕಿತ್ತು. ಮತ್ತು ಎವ್ರಿ ವೀಕ್ ನಾನು ಈ ಥರ ಸ್ಯಾಟರ್ಡೇನೇ ತೊಗೊಂಡು ಬರೋದು. ಮತ್ತು ಮಂಡೇ ಆದರೆ ಆಫೀಸ್ ಇರುತ್ತೆ, ಏನೂ ತರೋಕ್ಕಾಗಲ್ಲ ಅಂತ. ಸೊ ಅದನ್ನೇ ಎಲ್ಲ ನಾನು ಪ್ಲ್ಯಾನ್ ಮಾಡಿಕೊಂಡು ಒಂದು ಇದರಲ್ಲೆಲ್ಲ ಬರ್ಕೊಂಡು ಏನು ಬೇಕು ಅಂತ ಮನೆಗೆ ಅದನ್ನೆಲ್ಲ ತೊಗೊಂಡು ಬರಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೆ ನಾನು. ಅದನ್ನೆಲ್ಲ ನೋಟ್ ಡೌನ್ ಮಾಡಿಕೊಂಡೆ ಪ್ಯಾರಲ್ಲಿ. ಸೊ ಅದೇ ಥರ ಸಾಂಬಾರನ್ನು ಪ್ರಿಪೇರ್ ಮಾಡಿಕೊಂಡೆ. ಸಾಂಬಾರು ಪ್ರಿಪೇರ್ ಮಾಡಬೇಕಾದ್ರೂ ಏನಿಲ್ಲ, ಇದಕ್ಕೊಂದು ಜಸ್ಟು ಆ್ಯಸ್ ಯೂಶ್ವಲ್ ಆನಿಯನು, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಇದ್ದರೆ ಸಾಕು, ಸಾಂಬಾರು ರೆಡಿಯಾಗಿಬಿಡುತ್ತೆ. ಸಖತ್ ಟೇಸ್ಟಿಯಾಗೂ ಆಗಿತ್ತು. ಸೊ ಪ್ಯಾರಲ್ಲಿ ನಾನು ಚಿತ್ರಾನ್ನ ಮತ್ತು ಲೆಮನ್ ರೈಸ್ ಮಾಡಬೇಕಿತ್ತು. ನನ್ನ ಮಗನಿಗೆ ಚಿತ್ರಾನ್ನ ಇಷ್ಟ, ಮಗಳಿಗೆ ಲೆಮನ್ ರೈಸ್ ಇಷ್ಟ. ಸೊ ಹಾಗಾಗಿ ಅದನ್ನು ಪ್ರಿಪೇರ್ ಮಾಡಿಕೊಂಡೆ. ಈ ಸಾಂಬಾರು ಜೊತೆ ವೈಟ್ ರೈಸ್ ಇದ್ದರೆ ತುಂಬ ಚೆನ್ನಾಗಾಗಿರುತ್ತೆ. ಬಟ್ ನಾನು ರೊಟ್ಟಿ ಜೊತೆ ಈ ಸಾಂಬಾರು ಇರಲಿ ಅಂತ ಚಿತ್ರಾನ್ನನೂ ಪ್ರಿಪೇರ್ ಮಾಡಿಕೊಂಡೆ. ವೀಕೆಂಡ್ ಆದರೆ ನಮ್ಮ ಮನೆಯಲ್ಲಿ ಯಾವ ಥರ ಅಂದರೆ ಲೈಕ್ ಕಂಪಲ್ಸರಿ ಒಬ್ಬರು ಕುಕ್ ಥರ ಇರಲೇಬೇಕಾಗುತ್ತೆ. ಸ್ನ್ಯಾಕ್ಸು, ಸಮ್ಟೈಮ್ಸ್ ಏನೇನೋ ಬೇಡ್ತಾ ಇರ್ತಾರೆ ಮಕ್ಕಳು, ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ. ಹಾಗಾಗಿ ಅದನ್ನೆಲ್ಲ ಮಾಡಿಕೊಂಡು ಹೊರಗಡೆ ಹೋಗಿ ಜ್ಯೂಸ್ ಕುಡಿದ್ಕೊಂಡು ಮತ್ತು ಫ್ರೂಟ್ಸ್ನ, ವೆಜಿಟೇಬಲ್ನ ಎಲ್ಲ ತೊಗೊಂಡು ನಾನು ನನ್ನ ಮಕ್ಕಳು ಮನೆಗೆ ಬಂದ್ವಿ. ಅದನ್ನೆಲ್ಲ ಸರಿಯಾಗಿ ಜೋಡಿಸಿಟ್ವಿ. ಆಮೇಲೆ ನಮ್ಮ ತಾತ ಇದ್ದರು, ಅವ್ರು ಏನಾದರೂ ಚುರುಮುರಿ ಮಾಡಿಕೊಡು ಅಂತ ಹೇಳಿದ್ರು. ಸೊ ಅವ್ರಿಗೆ ಚುರುಮುರಿ ಮಾಡಿಕೊಟ್ಟು, ನನ್ನ ಮಕ್ಕಳು ನಮಗೂ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಅಂತ ಅಂದರು. ಸೊ ನಾನಿಲ್ಲಿ ಪನ್ನೀರ್ ಪೆಪ್ಪರ್ ಡ್ರೈ ಅಂತ ಮಾಡ್ತಾಯಿದ್ದೆ. ಆ್ಯಸ್ ಅ ಸ್ಟಾರ್ಟರ್. ಇದು ಹೊರಗಡೆನೂ ತುಂಬ ಸಖತ್ತಾಗಿ ಮಾಡ್ತಾರೆ ರೆಸ್ಟೋರೆಂಟಲ್ಲಿ. ಸೊ ನಾನು ಮನೆಯಲ್ಲೂ ಮಾಡ್ತೀನಿ, ತುಂಬ ಚೆನ್ನಾಗಾಗುತ್ತೆ. ಮನೇಲಿ ಮಾಡೋದು ವೇರಿ ಸಿಂಪಲ್. ಜಸ್ಟ್ ಎಲ್ಲ ಪನ್ನೀರನ್ನ ಕಟ್ ಮಾಡಿಕೊಂಡು ಸ್ಮಾಲ್ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು, ಅದಕ್ಕೆ ಕಾರ್ನು ಮತ್ತು 2 ಸ್ಪೂನ್ ಕಾರ್ನು ಮತ್ತು ಪೆಪ್ಪರು ಮತ್ತು ಒಂದು ಸ್ವಲ್ಪ ಸಾಲ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಚೆನ್ನಾಗಿ ಪಕ್ಕಕ್ಕೆ ಇಡಬೇಕು ಒಂದು 10 ಮಿನಿಟ್ಸ್. ಆಮೇಲೆ ಸೈಡಲ್ಲಿ ನೀವು ಆನಿಯನ್ನು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದಕ್ಕೆ ಒಂದು ಸ್ವಲ್ಪ ಗ್ರೀನ್ ಚಿಲ್ಲಿ, 1 ಸ್ಪೂನ್ ಟೇಬಲ್ ಸೋಯಾ ಸಾಸು ಮತ್ತು ರೆಡ್ ಚಿಲ್ಲಿಯನ್ನು ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಮೇಲ್ಗಡೆಯಿಂದ ನೀವು ಪನ್ನೀರ್ ಹಾಕಿ ಫ್ರೈ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನಮಗಂತೂ ತುಂಬ ಇಷ್ಟ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.